ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷ ಆಯಿತು. ಈ 2 ವರ್ಷದಲ್ಲಿ ಸಾಕಷ್ಟು ಒಂದಿಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆ, ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸುಳಿವನ್ನ ಪ್ರಮುಖ ಸಚಿವರೊಬ್ಬರೇ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸುಳಿವನ್ನ, ಬಿರುಗಾಳಿಯ ಒಂದು ಬದಲಾವಣೆ ವಿಚಾರವನ್ನ ಈಗ ಕೆ.ಎನ್. ರಾಜಣ್ಣ ಕೊಟ್ಟಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತಾ? ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಆಶ್ಚರ್ಯಕರ ಬದಲಾವಣೆ ಆಗುತ್ತೆ ಅಂತ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆದರೆ ಏನು ಬದಲಾವಣೆ ಆಗುತ್ತೆ? ಹಾಗಾದ್ರೆ ಸಿಎಂ ಬದಲಾವಣೆ ಆಗ್ತಾರಾ? ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ? ಅಥವಾ ಕೆಲವೊಂದಿಷ್ಟು ಸಚಿವರುಗಳಿಗೆ ಕೋಕ್ ಕೊಡ್ತಾರಾ? ಹೊಸಬರಿಗೆ ಅವಕಾಶ ಕೊಡ್ತಾರಾ? ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಒಂದು ರಾಜ್ಯ ನಾಯಕರ ಒಂದು ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕೂಡ ತೆಗೆದುಕೊಂಡಿದೆ. ಆಲ್ರೆಡಿ ಈಗ ಸಿಎಂ ಡಿ.ಸಿ.ಎಂ ಕೂಡ ದೆಹಲಿ ನಾಯಕರನ್ನು ಭೇಟಿಯಾಗಿ ಬಂದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಥರ ಪರಿಸ್ಥಿತಿ ಆಗಿದೆ ಅಂದರೆ, ಇವತ್ತು ನಾವು ಈ ಪಕ್ಷದಲ್ಲಿ ಯಾಕೆ ಇರಬೇಕು, ಯಾವ ಪುರುಷಾರ್ಥಕ್ಕೆ ಇರಬೇಕು, ವ್ಯವಸ್ಥೆ ಬದಲಾಗಬೇಕು ಅಂತ ಶಾಸಕ ರಾಜು ಕಾಗೆ ಒಂದು ಕಡೆ ಆರೋಪ ಮಾಡ್ತಾರೆ. ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾರೆ. ಆಮೇಲೆ ಈ ವರ್ಷ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತಲ್ಲ 2023ರಲ್ಲಿ, ಐತಿಹಾಸಿಕ ಗೆಲುವು ಅಂತಾರಲ್ಲ, ಒಂದು ಕಂಡೀಷನ್ ಮೇಲೇ ಈ ಸರ್ಕಾರ ರಚನೆ ಆಗಿರುವಂಥದ್ದು. ಅಂದರೆ 2.5 ವರ್ಷ ಆದಮೇಲೆ ಸಿ.ಎಂ ಬದಲಾವಣೆ ಆಗ್ತಾರೆ, ಅದಾದಮೇಲೆ ಲೋಕಸಭೆ ಚುನಾವಣೆ ಆದಮೇಲೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂತಹ ಒಂದು ನೋಟೇ ಕಾಂಗ್ರೆಸ್ ಹೈಕಮಾಂಡ್ ಬರೆದಿಟ್ಟಿದೆ ಅಂತ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದರು. ಹಾಗಾದರೆ ಸರ್ಕಾರ ರಚನೆ ಆದಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಕುತೂಹಲ ಕ್ರಿಯೇಟ್ ಆಗ್ತಾ ಇರೋದು ಅಂದರೆ ಸಿ.ಎಂ ಬದಲಾವಣೆ ಆಗ್ತಾರೆ, ಕೆಪಿಸಿಸಿ ಬದಲಾವಣೆ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಅಂದರೆ ಮುಂದೆ ಯಾರಾಗ್ತಾರೆ? ಹಾಗಾದರೆ ಸಿ.ಎಂ ಗಾದಿಯನ್ನು ಡಿ.ಕೆ. ಶಿವಕುಮಾರ್ ಹಿಡಿತಾರ? ಹೀಗೆ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಸಾಕಷ್ಟು ಈ ಕೆಪಿಸಿಸಿ ಅಧ್ಯಕ್ಷರು ವಿಚಾರದಲ್ಲಿರ್ಬೋದು, ಡಿ.ಸಿ.ಎಂ ವಿಚಾರದಲ್ಲಿರ್ಬೋದು, 3 ಜನ ಡಿ.ಸಿ.ಎಂ ಆಗಬೇಕು, 4 ಜನ ಡಿ.ಸಿ.ಎಂ ಆಗಬೇಕು ಅನ್ನೋಂಥ ಚರ್ಚೆ ಆಗ್ತಾ ಇತ್ತು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ? ಏನು ಮಾಡೋದು? ಪವರ್ ಸೆಂಟರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ವಿಧಾನಸೌಧದಲ್ಲಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1, 2, 3 ಲೆಕ್ಕಕ್ಕೆ ಇಲ್ಲದಷ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ. 2013ರಿಂದ 18ರವರೆಗೆ ಒಂದೇ ಪವರ್ ಸೆಂಟರ್ ಇತ್ತು. ಆಗ ಸಿಎಂ ಆಗಿದ್ದ ಸಿದ್ದರಾಮಯ್ಯಗೆ ಯಾವುದೇ ಒತ್ತಡ ಇರಲಿಲ್ಲ. ಈಗ ಪವರ್ ಸೆಂಟರ್ ಜಾಸ್ತಿ ಆದ ಹಾಗೆ ಜಂಜಾಟ ಹೆಚ್ಚಾಗ್ತಾ ಇದೆ. ಈಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. 2013ರಲ್ಲೂ ಕೂಡ ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವರು. ಆಗ ಸಿ.ಎಂ ಬದಲಾವಣೆ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ, ಸಂಪುಟದಿಂದ ಕೆಲವು ಸಚಿವರನ್ನು ಕೈ ಬಿಡ್ತಾರೆ ಅನ್ನುವಂಥ ಮಾತುಗಳು ಇರಲಿಲ್ಲ. ಆಗ ಸಿ.ಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರವೇ ಬರ್ತಾ ಇರಲಿಲ್ಲ. ಈಗ ಯಾಕೆ ಬರ್ತಾ ಇದೆ ಅಂದರೆ, 2023ರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ ಒಂದು ಒಪ್ಪಂದದ ಮೇರೆಗೆ, ಕಂಡೀಷನ್ ಮೇಲೆಗೆ ಈ ಸರ್ಕಾರ ರಚನೆ ಆಗಿದೆ. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೆ ಆಮೇಲೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅನ್ನುವಂತಹ ಮಾತುಗಳು ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಕೇಳಿ ಬರ್ತಾ ಇತ್ತು. ಅದಾದಮೇಲೆ ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆ ಹೋದರು. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಅವರಿಗೂ ಬುಲಾವ್ ಕೊಟ್ಟರು ಕಾಂಗ್ರೆಸ್ ಹೈಕಮಾಂಡ್. ಯಾಕಂದರೆ ಈ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ಆಗ್ತಾರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ಈಗ ಕೆ.ಎನ್. ರಾಜಣ್ಣ ಕೂಡ ಈಗ ಹೊಸ ಬಾಂಬನ್ನು ಸಿಡಿಸ್ತಾ ಇರೋದು ಏನು ಅಂದರೆ, 2013ರಿಂದ 18ರವರೆಗೂ ಕೂಡ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. ಆಗ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರೇ. ಆಗ ಪವರ್ ಸೆಂಟರ್ಗಳು ಇರಲಿಲ್ಲ, ಒತ್ತಡ ಇರಲಿಲ್ಲ. ಈಗ ಒತ್ತಡಗಳಿದ್ದಾವೆ. ಸಾಕಷ್ಟು ಈ ಒತ್ತಡಗಳಿಗೆ ಮಣಿಬೇಕಾಗಿದೆ ಸಿದ್ದರಾಮಯ್ಯನವರು. ಹೀಗೆ ಅನೇಕ ಒಂದಿಷ್ಟು ವಿಚಾರಗಳು ಈಗ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದ್ದಾವೆ. ರಾಜ್ಯ ರಾಜಕೀಯದಲ್ಲೇ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀತಾ ಇತ್ತು. ಮತ್ತು ಆ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಮಾಡಿದರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ವಿದೇಶದಲ್ಲಿದ್ದರು. ವಿದೇಶದಿಂದ ಬಂದ ನಂತರ ನೇರವಾಗಿ ಹೈಕಮಾಂಡ್ಗೆ ಭೇಟಿಯಾದರು. ಅದಾದಮೇಲೆ ಪರಮೇಶ್ವರ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು.
ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಬದಲಾವಣೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2 ವರ್ಷ ಪೂರೈಸಿದೆ. ಈ 2 ವರ್ಷದಲ್ಲಿ ಬಹಳ ಮುಖ್ಯವಾಗಿ CM ಬದಲಾವಣೆ ಆಗ್ತಾರೆ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಈ ಬೆನ್ನಲ್ಲೇ KN ರಾಜಣ್ಣ ಇವತ್ತು ಬಹಳ ಆಶ್ಚರ್ಯಕರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಸೆಂಟರ್ ಜಾಸ್ತಿ ಆಗಿದೆ ಅನ್ನುವಂತಹ ವಿಚಾರ ಯಾವ ಅರ್ಥದಲ್ಲಿ ಹೇಳಿರ್ಬೋದು ವಿವೇಕ್ KN ರಾಜಣ್ಣ ಈ ಮಾತು? ಎಸ್ ಸೆನ್ಶಿನ್, ಖಂಡಿತವಾಗ್ಲೂ ಕೂಡ ಅಷ್ಟೇ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ ಅಷ್ಟೇ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲೇ ಚರ್ಚೆಯಲ್ಲಿದೆ ಅಂತಾನೆ ಹೇಳ್ಬೋದು. ಅಧಿಕಾರ ಸ್ವೀಕರಿಸುವಂತ ಸಂದರ್ಭದಲ್ಲಿ ಅಂದ್ರೆ CM ಸಿದ್ದರಾಮಯ್ಯ ಅವರು ಆಗುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು CM ಯಾರಿಗೆ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಕೂಡ ಅಲ್ಲಿ ನಿರ್ಧಾರವಾಗಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿತ್ತು. ಅದರ ವಿರುದ್ಧವಾಗಿ ಅಂದ್ರೆ ಅದರ ಪ್ರತಿಯಾಗಿ ಈಗ ಗಮನಿಸ್ತಾ ಹೋದ್ರೆ, ಈಗ ಆ ಪವರ್ ಶೇರಿಂಗ್ ಲೆಕ್ಕಾಚಾರದ ಬಗ್ಗೆ ಗಮನಿಸ್ತಾ ಹೋದ್ರೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ CM ಬದಲಾವಣೆ ಆಗ್ಲೇಬೇಕಾಗಿರುತ್ತೆ. ಯಾಕಂದ್ರೆ 2.5 ವರ್ಷ CM ಸಿದ್ದರಾಮಯ್ಯಗೆ ಮತ್ತು 2.5 ವರ್ಷ CM ಆಗಿರೋದು DK ಶಿವಕುಮಾರ್ ಆಗ್ಬೇಕು ಅಂತ ಈ ರೀತಿಯಾದ ಪವರ್ ಹಂಚಿಕೆ ನಡೆದಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಅದರ ನಡುವೆ ಆಗಿ ಈಗ ಸದ್ಯದ ಒಂದು 2-3 ತಿಂಗಳುಗಳಿಂದ ಕೂಡ KPCC ಪಟ್ಟ ಆಗಿರಬಹುದು ಹಾಗೂ CM ಸ್ಥಾನದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸುವಂತ ವಿಚಾರಗಳು ನಡೀತಾನೆ ಇದೆ. ರಾಜ್ಯದಲ್ಲಿ ಹಲವು ಮೀಟಿಂಗ್ಗಳು ಕೂಡ ನಡೀತದೆ. ಮತ್ತೆ ಸಾಕಷ್ಟು ವಿಚಾರಗಳು KPCC ಅಧ್ಯಕ್ಷ ನಾನು ಆಗೋದಕ್ಕೆ ಸೂಕ್ತ ಇದ್ದೀನಿ ಅಂತ ಅವರವರೇ ಕೆಲವೊಂದಿಷ್ಟು ನಾಯಕರುಗಳು ಹೇಳಿಕೆ ಕೊಡ್ತಾರೆ. ಮತ್ತೆ ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನು CM ಅಂತ ಅವರು ಒಂದ್ ರೀತಿಯಾಗಿ 2028ಕ್ಕೆ ಟವಲ್ ಹಾಕಿ ಕೂತಿರುವ ನಿರ್ಧಾರಕ್ಕೆ ಬರ್ತಾರೆ. ಕೆಲವೊಂದ್ ಕಡೆ ಇದೆಲ್ಲ ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಈಗಾಗಲೇ ನಡೀತಿದೆ ಅಂತಾನೆ ಹೇಳ್ಬೋದು. ಇದನ್ನ ಹೊರತುಪಡಿಸಿ ಮೊನ್ನೆ ಅಷ್ಟೇ ಏನು CM ಸಿದ್ದರಾಮಯ್ಯ, HC ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದ್ರು. ಇದು ಒಂದ್ ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿತ್ತು. ಯಾಕಂದ್ರೆ DK ಶಿವಕುಮಾರ್ DCM ಆಗಿದ್ದಾರೆ, ಮತ್ತೆ KPCC ಅಧ್ಯಕ್ಷರಾಗಿದ್ದಾರೆ. ಇವರನ್ನ ಬಿಟ್ಟು ಅಷ್ಟು ನಾಯಕರು, ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಈ ಎಲ್ಲಾ ನಾಯಕರುಗಳಿಗೆ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ. ಇದರ ಬೆನ್ನಲ್ಲೇ ಇವತ್ತು KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಹೋದ್ರೆ ಅದು ಕೂಡ KN ರಾಜಣ್ಣ ಅವರು CM ಸಿದ್ದರಾಮಯ್ಯ ಅವರ ಬಣದಲ್ಲೇ ಗುರುತಿಸ್ಕೊಂಡಂತ ನಾಯಕರು, DK ಶಿವಕುಮಾರ್ ವಿರುದ್ಧವಾಗಿ ಕೂಡ ನಡ್ಕೊಂಡಂತ ನಾಯಕರು. ಅವರು ಇವತ್ತೊಂದು ಹೇಳಿಕೆಯನ್ನ ಕೊಡ್ತಾರೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ರಾಜ್ಯ ರಾಜಕೀಯದಲ್ಲಿ ಅಂತ. ಇವರ ಹೇಳಿಕೆ ಎಲ್ಲೋ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ದೊಡ್ಡ ಬದಲಾವಣೆ ಅಂದ್ರೆ ದೊಡ್ಡ ಹುದ್ದೆಗಳು ಇರ್ತಕ್ಕಂಥದ್ದು KPCC ಅಧ್ಯಕ್ಷ ಸ್ಥಾನ ಹಾಗೂ CM ಸ್ಥಾನ, ಈ 2 ಹುದ್ದೆಗಳಲ್ಲಿ ಬದಲಾವಣೆ ಆಗುವ ಬಹು ನಿರೀಕ್ಷೆಯಿಂದ ಸಾಕಷ್ಟು ಜನರು ಈಗಾಗಲೇ ಕಾದುಕೊಳ್ತಿದ್ರು. ಆ ನಿರೀಕ್ಷೆಯಂತೆ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ರಾಜಣ್ಣ ಹೇಳ್ತಿರೋದು ಇದೆಲ್ಲ ಒಂದ್ ಕಡೆ ಸತ್ಯ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಪರ್ವದ ಮಾತು ಕೇಳಿ ಬರ್ತಾ ಇದೆ. ನವೆಂಬರ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಎಂಬ ವಿಚಾರ ಬೆಂಗಳೂರಿನಲ್ಲಿ PWD ಸಚಿವ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರಿ ಬದಲಾವಣೆ ಇಲ್ಲ, ಸ್ವಲ್ಪ ಬದಲಾವಣೆ ಆಗಬಹುದು ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಭಾರಿ ಬದಲಾವಣೆ ರೀತಿ ಏನು ಅನಿಸ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು. 2028ಕ್ಕೆ ಮುಖ್ಯಮಂತ್ರಿ ಆಗುವ ಕನಸನ್ನು ಕಂಡಿರುವಂಥ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಶಿಷ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಯಾವುದೇ ರೀತಿಯಾದಂತಹ ದೊಡ್ಡ ಬದಲಾವಣೆ ಆಗಲ್ಲ, ಸೆಪ್ಟೆಂಬರ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ ಸಣ್ಣ ಬದಲಾವಣೆ ಯಾವುದು ಹಾಗಾದರೆ? ಇದು ಸಹಜವಾಗಿ ರಾಜ್ಯದ ಜನರಿಗೆ ಕುತೂಹಲ ಇರುವಂತಹ ಪ್ರಶ್ನೆ. ಹಾಗಾದರೆ ಸಣ್ಣ ಬದಲಾವಣೆ ಅಂದರೆ CM ಬದಲಾವಣೆ ಆಗಲ್ಲ ಅಂದರೆ DCM ಬದಲಾವಣೆ ಆಗ್ತಾರಾ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರಾ, ಅಥವಾ ಸಂಪುಟದಿಂದ ಕೆಲವು ಸಚಿವರಿಗೆ ಕೊಟ್ಟು ಹೊಸಬ್ರಿಗೆ ಅವಕಾಶ ಕೊಡ್ತಾರಾ? ಏನು ಬದಲಾವಣೆ? ಇದು ಬಹಳ ಮುಖ್ಯ ಆಗ್ತದೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ರಾಜಣ್ಣ ಹೇಳಿರುವಂಥ ಮಾತು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ. ಎಷ್ಟು ಪವರ್ ಸೆಂಟರ್ ಹಾಗಾದರೆ? ಯಾರ್ಯಾರು ಪವರ್ ಸೆಂಟರ್ ಹಾಗಾದರೆ? ಈ ಪವರ್ ಸೆಂಟರ್ಗಳು ಜಾಸ್ತಿ ಆಗಿ ಸಿದ್ದರಾಮಯ್ಯನವರ ಹಿಡಿತ ತಪ್ತಾ ಇದೆಯಾ? CM ಮಾತನ್ನು ಕೇಳ್ತಾ ಇಲ್ವಾ ಜನಗಳು? ಸಚಿವರುಗಳು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಆಡ್ತಾ ಇದ್ದಾರಾ? ಆ ನಿಟ್ಟಿನಲ್ಲೇ ರಾಜು ಕಾಗೆ ಕೂಡ ಒಂದಿಷ್ಟು ಆರೋಪವನ್ನು ಮಾಡಿದರು, ಇವತ್ತು ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ. ಹಾಗಾಗಿ ಈ 2 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಅಭಿವೃದ್ಧಿಗಿಂತ ಹಗರಣದ ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ವಾಲ್ಮೀಕಿ, ಮೂಡಾ, ಅದಾದಮೇಲೆ ವಸತಿ ಇಲಾಖೆ, ಕಾರ್ಮಿಕ ಇಲಾಖೆ, ಬೇರೆ ಬೇರೆ ಇಲಾಖೆಯಲ್ಲಿ ಸಾಕಷ್ಟು ಒಂದು ಕಡೆ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ.